ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹೇರಿಗೊಂದು ಸಿರಮ್ ಮಾಡಿ ತೋರಿಸ್ತೀನಿ, ಓಕೆನಾ. ಇದು ಗಂಡು ಮಕ್ಕಳಿಗೂ ಬರುತ್ತೆ, ಹೆಣ್ಣು ಮಕ್ಕಳಿಗೂ ಬರುತ್ತೆ. ಈ ಸಿರಮ್ ಹೇರ್ ಅಂದರೆ ಯಾವ ರೀತಿ ಆಗೋದು ಗೊತ್ತಾ? ಕೂದಲೆಲ್ಲ ಉದ್ರಿ ಉದ್ರಿ ಹೋಗುತ್ತೆ. ಹೆಣ್ಣು ಮಕ್ಕಳಿಗೆ ನೋಡಿ, ಇಷ್ಟು ಭಾಗ ಉದ್ರೋಗುತ್ತೆ, ಇಲ್ಲೆಲ್ಲ ಬೋಳ ಆಗಿ ಒಂದು ಹೇರು ಇರಲ್ಲ. ಈ ಸ್ಕಿನ್ ಅಷ್ಟೇ ಕಾಣುತ್ತೆ, ಹೀಗೆ ಇಷ್ಟಿಷ್ಟು ದೊಡ್ಡ ಸ್ಕಿನ್ನು, 2 ಇಂಚ್ 1 ಇಂಚ್ ಆಗುವಷ್ಟು ಸ್ಕಿನ್ ಕಾಣುತ್ತಲ್ಲ, ಅಂಥವರಿಗೆ ಬೆಸ್ಟು. ಕೂದಲು ಉದ್ರಿ ಹೋಗಿ ಆ ರೀತಿ ಆಗುತ್ತೆ. ಹಾಗೆ ಗಂಡು ಮಕ್ಕಳಿಗೂ ಕೂಡ, ಚಿಕ್ಕ ವಯಸ್ಸಿನ ಮಕ್ಕಳಿಗೆ, ನಾನು ತುಂಬ ಮಕ್ಕಳಿಗೆ ನೋಡಿದ್ದೆ, 16 ವಯಸ್ಸಿಂದ 18, 19, 20 ವರ್ಷದ ಒಳಗಿನ ಮಕ್ಕಳಿಗೆ ಈ ಹಣೆ ತುಂಬ ಚಿಕ್ಕದಿರತ್ತಲ್ವಾ, ಇಲ್ಲಿ ಈ ಸೈಡು ಎಲ್ಲ ಉದ್ರಿ ತುಂಬ ದೊಡ್ಡ ಹಣೆ ಆಗಿ ಬೋಳಾಗ್ಬಿಡತ್ತೆ. ಅಂಥವರಿಗೆ ಈ ಸಿರಮ್ ಮಾಡಿದಾಗ ಹೇರು ಹುಟ್ಟುತ್ತಾ ಬರುತ್ತೆ, ಗ್ರೋತ್ ಆಗುತ್ತೆ. ಹಾಗೆ ಬ್ಲ್ಯಾಕ್ ಹೇರ್ ಆಗ್ತಾನೂ ಬರುತ್ತೆ. ಹಾಗೆ ಸ್ವಲ್ಪ ವಯಸ್ಸಾದವರಿಗೂ ಕೂಡ ಈ ನೆತ್ತಿಯ ಭಾಗ ಕೂದಲೆಲ್ಲ ಉದ್ರಿ ಬೋಳ ತಲೆ ಆಗತ್ತಲ್ವ, ಅಂಥವರಿಗೂ ಕೂಡ ನಿಧಾನವಾಗಿ ಒಂದೊಂದೇ ಕೂದಲು ಹುಟ್ಟುತ್ತಾ ಬರುತ್ತೆ. ಹಾಗೆ ಬ್ಲ್ಯಾಕು ಕೂಡ ಆಗತ್ತೆ. ಒಂದೊಮ್ಮೆ ನಿಮ್ಮದು ಹೇರು ಇದು ಕೂದಲೇ ಇಲ್ಲ ಅಂತಲ್ಲ, ಕೂದಲು ಇದ್ದವರಿಗೂ ಕೂಡ ಈ ಸಿರಮ್ಮು ಬೆಸ್ಟು. ಯಾಕೆ ಗೊತ್ತಾ? ಈ ಸಿರಮ್ ಹಾಕಿದಾಗ ಇನ್ನೂ ಹೆಚ್ಚು ಹೇರ್ ಗ್ರೋತ್ ಆಗುತ್ತೆ, ಹಾಗೆ ಬ್ಲ್ಯಾಕ್ ಆಗುತ್ತೆ. ನಾನೀಗ ಮಾತಾಡ್ತಾ ಇದ್ದೀನಲ್ವ ನಿಮ್ಮ ಹತ್ರ, ಈ ವಿಡಿಯೋ ನಾನು ಈ ಸಿರಮ್ಮನ್ನು ಬಳಸಿ, ಅಂದರೆ ತಲೆಗೆಲ್ಲ ಹಚ್ಚಿಕೊಂಡು 1 ಅವರ್ ಬಿಟ್ಟು ಸ್ನಾನ ಮಾಡಿ 2 ದಿನದ ನಂತರ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನಾನೀಗ ಸಿರಮ್ ಮಾಡಿ ಹಚ್ಚೋದು ಕೂಡ ತೋರಿಸ್ತೇನೆ, ವಿಡಿಯೋ ಮಾಡಿ ಇಟ್ಕೊಂಡಿದ್ನಲ್ವ. ಈಗ ನಾನು ಮಾತಾಡ್ತಿರೋದು 2 ದಿನ ಬಿಟ್ಟು ನೋಡಿ ಯಾವ ರೀತಿ ಆಗಿದೆ ಅಂತ. ಕೂದಲು ತುಂಬ, ಅಂದರೆ ನನ್ನ ಕೂದಲು ಸ್ವಲ್ಪ ವೈಟ್ ಇದೆ, ಇಲ್ಲೆಲ್ಲ ಸ್ವಲ್ಪ ವೈಟ್ ಇದೆ. ಆ ಕೂದಲು ಇದ್ದರೂ ಸ್ವಲ್ಪ ಅಲ್ಲಲ್ಲೇ ಕಪ್ಪಾಗ್ತಾ ಬರ್ತಾ ಇದೆ, ಓಕೆನಾ. ಅಂದರೆ ಸ್ವಲ್ಪ ಕೆಂಪಾಗಿ ಕಪ್ಪಾಗ್ತಾ ನಿಧಾನವಾಗಿ ಆಗ್ತಾ ಬರ್ತಾ ಇದೆ. ಹಾಗಾಗಿ ಹೇರ್ ಇದೆ, ತುದಿ ತನಕ ಇದೆ ನೋಡಿ, ಎಷ್ಟು ಬ್ಲ್ಯಾಕು. ಇದರಲ್ಲಿ ನಮ್ಮ ಮನೆಯಲ್ಲೇ ಸುತ್ತಮುತ್ತಲೂ ಇರುವ ವಸ್ತು ಬಳಸಿ ನಾವು ಮಾಡ್ಕೋಬಹುದು. ಈ ಸಿರಮ್ ಹಾಕಿದಾಗ ಹೇರು ಕೂಡ ತುಂಬ ಚೆನ್ನಾಗಿ ಆಗುತ್ತೆ ನೋಡಿ, ಯಾವ ರೀತಿ ಉದ್ರಾಗಿ ಆಗುತ್ತೆ ನೋಡಿ. ನಾನು ಈಗೊಂದು 6 ತಿಂಗಳ ಹಿಂದೆ ಒಂದು ಹೇರ್ ಪ್ಯಾಕ್ ಹೇಳಿದ್ದೆ ನಿಮಗೆ. 6 ತಿಂಗಳ ಹಿಂದೆ ಇದೆ ವಿಡಿಯೋ ನೋಡಿ. 6 ತಿಂಗಳಲ್ಲಿ ಎಷ್ಟು ಉದ್ದ ಆಗತ್ತೆ ನೋಡೋಣ, ಚಾಲೆಂಜ್ ಅಂತ ಹೇಳಿದ್ನಲ್ವಾ. ಅದೇ ರೀತಿ ನಾನು ಕೂಡ ಈ ಹೇರಿಗೆ ಇಂಥದ್ದೇ ನಾನು ಹೋಮ್ ರೆಮಿಡಿ ಮಾಡ್ತಾ ಬಂದಿದ್ನಲ್ವ. ಆವಾಗ ನಮ್ಮದು ಇಷ್ಟು ಕೂದಲೇ ಇಷ್ಟೇ ಇತ್ತು ಗೊತ್ತಾ, ಇಷ್ಟಿತ್ತು. ಈಗ ನೋಡಿ ಎಷ್ಟು ಉದ್ದ ಆಗಿದೆ ಅಲ್ವಾ, ತುಂಬ ಉದ್ದ ಆಗಿದೆ. ಹಾಗೆ ತುಂಬ ಶೈನಿಂಗ್ ಆಗಿದೆ, ಬ್ಲ್ಯಾಕ್ ಆಗ್ತಾ ಬರ್ತಾ ಇದೆ. ಇನ್ನೂ ಬ್ಲ್ಯಾಕ್ ಆಗುತ್ತೆ, ಈ ಕೆಳಗಡೆ ಇರುತ್ತಲ್ವ, ಇಲ್ಲಿ ವೈಟ್ ಅಷ್ಟೇನು ಇರಲ್ಲ. ಅಂದರೆ ಈಗ ಸ್ವಲ್ಪ ಈಗ ವಯಸ್ಸಾಗಬೇಕಂತೇನಿಲ್ಲ, ವಯಸ್ಸಾಗದೇ ಇದ್ದವರಿಗೂ ಚಿಕ್ಕ ವೈಟ್ ಹೇರ್ ಆಗತ್ತೆ. ಹೇಗಾಗತ್ತೆ ಅಂತ ಗೊತ್ತಿಲ್ಲ, ಈಗ ನಾವು ಫುಡ್ಡಿಗೆ ಆಗತ್ತೆ ಅದು. ಆದರೆ ಇಲ್ಲೆಲ್ಲ ಸ್ವಲ್ಪ ಆಗತ್ತೆ, ನಮಗೂ ಕೂಡ ಆಗತ್ತೆ. ಆದರೆ ನಾವು ಈ ರೀತಿ ಸಿರಮ್ ಹೇರ್ ಪ್ಯಾಕೆಲ್ಲ ಹಾಕ್ತಾ ಬಂದರೆ ನಿಧಾನವಾಗಿ ಅದು ಕೆಂಪಾಗಿ ನಂತರ ಅಲ್ಲಲ್ಲೇ ಬ್ಲ್ಯಾಕ್ ಆಗ್ತಾ ಇನ್ನು ಮತ್ತೆ ಯಾವುದೇ ರೀತಿಯ ವೈಟ್ ಹೇರು ಹುಟ್ಟಿ ಬರಲ್ಲ. ಇದ್ರೂ ಕೂಡ ಅಲ್ಲಿ ಅದರದ್ದು ಬೇರು ಸಮೇತ ಬ್ಲ್ಯಾಕ್ ಆಗ್ತಾ ಬರುತ್ತೆ, ಓಕೆನಾ. ನಿಧಾನವಾಗಿ ಆಗತ್ತೆ, ಒಂದೇ ಸಲ ಆಗತ್ತೆ ಅಂತ ನಾನು ಹೇಳಲ್ಲ. ನೀವು ಈ ಸಿರಮನ್ನು 1 ವಾರಕ್ಕೆ 1 ದಿನ ಹಾಕಬೇಕು. 1 ದಿನ ನೀವು ಹಾಕ್ತಾ ಬಂದರೆ ರಿಸಲ್ಟ್ ಕೂಡ ನಿಮಗೆ 2 ದಿನದಲ್ಲೇ ಗೊತ್ತಾಗತ್ತೆ. ನೋಡಿ, ಈಗ ನಾನು ಹಾಕಿದ್ನಲ್ವ ಎಷ್ಟು ಚೆನ್ನಾಗಿದೆ. ಅಂದರೆ ಉದ್ರಾದ ಕೂದಲು ನೈಸ್ ಆಗಿದೆ ನೋಡಿ, ಒಂದೇ ರೀತಿ ಕೂದಲಿದೆ, ಅಲ್ಲಿಂದ ಇಲ್ಲಿ ತನಕನೂ ನೋಡಿ ಯಾವ ರೀತಿ ಒಂದೇ ರೀತಿ ಕೂದಲಿದೆ ಅಲ್ವಾ. ಹಾಗೆ ಇಲ್ಲೆಲ್ಲ ಹುಟ್ಟುತ್ತಾ ಇದೆ ಕೂದಲು. ಎಷ್ಟೇ ಒಂದಿಷ್ಟು ಉದುರು ಹೋದರೂ ಇನ್ನೊಂದಿಷ್ಟು ಕೂದಲು ಹುಡ್ತಾ ಬರಬೇಕು. ಹೀಗೆ ಉದುರೋದನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಹೀಟ್ ಆದಾಗೆಲ್ಲ ಉದುರತ್ತಲ್ವ. ಹಾಗಾಗಿ ಒಂದು ಸೈಡ್ ಉದುರ್ತಾ ಹೋದರೆ ಇನ್ನೊಂದು ಸೈಡ್ ಹುಡ್ತಾ ಬರಬೇಕು. ಹಾಗೆ ನಾವು ಸಿರಮನ್ನು ಮಾಡಿ ಹಾಕೋಬೇಕು, ಹಾಗೆ ಹೇರ್ ಪ್ಯಾಕು ಕೂಡ ಹಾಕೋಬೇಕು. ಅದಕ್ಕೆ ನಾನಿವತ್ತೊಂದು ಈಸಿ ಆಗಿರೋದು, ನಿಮ್ಮ ಮನೇಲೇ ನೀವು ಬೆಳೆಸ್ಕೊಂಡು ಮಾಡ್ಕೋಬಹುದು ಅಂತ ಸಿರಮನ್ನು ತುಂಬಾ ಈಸಿ, ನೀವು ಕೆಲಸ ಮಾಡ್ತಾನೆ ಮಾಡ್ಕೋಬಹುದು. ಹಾಗೆ ಒಂದಿಷ್ಟು ಮಾಡಿ ಇಟ್ಟುಕೊಂಡು ನೀವು 1 ತಿಂಗಳ 2 ತಿಂಗಳಲ್ಲಿ ಸ್ಟೋರ್ ಮಾಡಿ ಇಟ್ಟುಕೊಂಡು ನೀವು ಉಪಯೋಗಿಸ್ಬೋದು ಗೊತ್ತಾ. ತುಂಬಾ ಈಸಿ ಇದೆ. ಈ ಸಿರಮನ್ನು ನೀವು ಮಾಡಿ ಟ್ರೈ ಮಾಡಿ, ಹೇರಿಗೆ ಹಾಕಿ, ಹಾಗೆ ರಿಸಲ್ಟ್ ಕೂಡ ನನಗೆ ಹೇಳಿ, ಓಕೆನಾ. ಹಾಗಾದರೆ ಈಗ ಶುರು ಮಾಡೋಣ. ಹಾಗೆ ಮೊದಲು ಏನೋ ಗೊತ್ತಾ, ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕೆ ಗೊತ್ತಾ, ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ ನಿಮ್ಮ ಮೊಬೈಲಿಗೆ.
ನಂದು ವಿಡಿಯೋದು ನೀವು ಪಟ್ ಅಂತ ನೋಡ್ಬೋದು, ನನಗೆ ಪಟ್ ಅಂತ ಸಪೋರ್ಟನ್ನು ಕೊಡ್ಬೋದು. ಓಕೆನಾ? ಇನ್ನೂ ಹೆಚ್ಚಿನ ವಿಡಿಯೋ ಬೇಕು ಅಂದರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಈಗ ನೋಡ್ಕೊಬರೋಣ, ತುಂಬ ಈಸಿ ಇದೆ. ಹಾಗೆ ತುಂಬ ಯಾರಾದರೂ ಕೂಡ ಮಾಡ್ಕೋಬೋದು, ಗಂಡು ಮಕ್ಕಳು ಕೂಡ ಇದನ್ನು ಮಾಡಿ ಇಟ್ಕೋಬಹುದು. ಓಕೆನಾ? ಇದು ಎಲ್ಲರಿಗೂ ಬರುತ್ತೆ ಅಂತ ನಾನು ಹೇಳ್ತೇನೆ. ನಾನು ಕೂಡ ನಿಮಗೆ ಗ್ಯಾರಂಟಿಯನ್ನು ಕೊಡ್ತೇನೆ. ಕಬ್ಬಿಣದ ಕಡಾಯಿ ಬೇಕು. ದೋಸೆ ಬಂಡೆ ಆದ್ರೂ ಓಕೆ, ರೊಟ್ಟಿ ಬಂಡೆ ಆದ್ರೂ ಓಕೆ. 2 ಸ್ಪೂನು ಮೆಂತ್ಯ ಕಾಳನ್ನ ತಗೋತೀನಿ. 2 ಸ್ಪೂನು ಕಲ್ಲಂಜಿ ಸೀಡ್ ಇಲ್ಲ ಅಂದ್ರೆ ಈರುಳ್ಳಿ ಬೀಜ, ಬ್ಲ್ಯಾಕ್ ಸೀಡ್ಸ್ ಅಂತ ಹೇಳ್ತೇವೆ, ಇದು 2 ಸ್ಪೂನು ಬೇಕಾಗತ್ತೆ. ಕರಿಬೇವಿನ ಎಲೆ ಬೇಕು, ಇಷ್ಟು ಬೇಕೇ ಬೇಕು. ಇದು 2 ಸಲ ಹೇರಿಗೆ ಅಪ್ಲೈ ಮಾಡಲು ಬರುತ್ತೆ. ಇವತ್ತು ಒಂದಿನ 15 ದಿನ ಬಿಟ್ಟು. ಹಾಗೆ ಮೆಹಂದಿ ಎಲೆ ಇಷ್ಟು ಬೇಕೇ ಬೇಕು. ಎಷ್ಟು ಕರಿಬೇವಿನ ಎಲೆ ತಗೊಳ್ತೀವಿ ಅಷ್ಟೇ ಮೆಹಂದಿ ಎಲೆನೂ ಕೂಡ ಬೇಕು. ಇವಿಷ್ಟರಲ್ಲಿ ನಮ್ಮ ಹೇರ್ ಗ್ರೋತ್ ಆಗುವ ಎಲ್ಲ ಅಂಶವು ಇದರಲ್ಲಿ ಇರುತ್ತೆ. ಹೇರಿಗೂ ಒಳ್ಳೇದು, ಸ್ಕಿನ್ನಿಗೂ ಒಳ್ಳೇದು. ಓಕೆನಾ? ಹಾಗೆ ಇದನ್ನ ಸಣ್ಣ ಫ್ಲೇಮ್ ಅಲ್ಲಿ ಹುರಿಬೇಕು. ಅಂದ್ರೆ ಚೆನ್ನಾಗಿ ಗರಿ ಗರಿ ಆಗಿರ್ಬೇಕು. ಈ ಎಲೆ ಪೂರ್ತಿ ಗರಿ ಗರಿ ಆಗಿರ್ಬೇಕು. ಹಾಗೆ ಮೆಂತ್ಯ ಕಾಳು, ಕಲ್ಲಂಜಿ ಸೀಟ್ ಎಲ್ಲನೂ ಗರಿ ಗರಿ ಆಗ್ಬೇಕು. ಸ್ವಲ್ಪ ಕತ್ತಬಹುದು, ಕತ್ತರೂ ಕೂಡ ಪರವಾಗಿಲ್ಲ. ಓಕೆನಾ? ಏನು ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿ ಗರಿ ಗರಿ ಮಾಡ್ಕೋಬೇಕು. ಗರಿ ಗರಿ ಆಗತ್ತೆ. ನಾವು ಮಧ್ಯೆ ಮಧ್ಯೆ ಎಲೆಯನ್ನ ಹಾಕ್ಬೇಕು. ಸೈಡ್ ಎಲ್ಲ ಮೆಂತ್ಯ ಕಾಳನ್ನ ಸೈಡ್ ಇಟ್ಟು ಈ ರೀತಿ ಮಾಡಿದ್ರೆ ಗರಿ ಗರಿ ಆಗತ್ತೆ. ಓಕೆನಾ? ನೋಡಿ ಈಗ ಎಷ್ಟು ಚೆನ್ನಾಗಿ ಗರಿ ಗರಿ ಆಯ್ತು. ಇದು ಈಗ ಪೌಡರ್ ಮಾಡಬೇಕು. ಒಂದು ಮಿಕ್ಸಿ ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಪೌಡರ್ ಆಗ್ಬೇಕು. ಓಕೆನಾ? ನೋಡಿ ಎಷ್ಟು ಗರಿ ಗರಿ ಆಯ್ತಲ್ವಾ, ಕೈಯಲ್ಲೇ ಪುಡಿ ಪುಡಿ ಆಗತ್ತೆ. ಈ ರೀತಿ ಆಗಿರ್ಬೇಕು. ಇದನ್ನ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪೌಡರ್ ಅಂದ್ರೆ ನೈಸ್ ಆದ ಪೌಡರ್ ಅನ್ನ ಮಾಡ್ಕೋಬೇಕು. ಓಕೆನಾ? ಈ ಪೌಡರ್ ಮಾಡಿ ನಾವು ಚೆನ್ನಾಗಿ ಅಂದ್ರೆ 2 ತಿಂಗಳ ಇಡಬಹುದು. ಇದು ಕೆಡಲ್ಲ. ಯಾಕೆ ಗೊತ್ತಾ? ಮೆಂತ್ಯ ಕಾಳನ್ನ ಹಾಕಿರ್ತೀವಲ್ವಾ, ಸ್ವಲ್ಪನೂ ಕೆಡಲ್ಲ. ಹಾಗೆ ಗರಿ ಗರಿ ಆಗಿದೆ ಅಲ್ವಾ, ಹಾಗಾಗಿ ಕೆಡಲಿಕ್ಕೆ ಚಾನ್ಸೇ ಇರಲ್ಲ. ಓಕೆನಾ? ನೋಡಿ ಈಗ ಇಷ್ಟ ಆಯ್ತು. ಇದು ನನಗೆ 2 ದಿನಕ್ಕೆ 2 ಸಲ ನಾನು ಅಪ್ಲೈ ಮಾಡಲು ಸಾಕು. ಓಕೆನಾ? ಇದನ್ನ ಅಪ್ಲೈ ಮಾಡ್ಲಿಕ್ಕೆ ಎಷ್ಟು ಪ್ರಮಾಣ ಎಷ್ಟು ಅನ್ನೋದು ಗೊತ್ತಿರ್ಬೇಕಲ್ವಾ. ಇದು ಈಗ ನಾನು ನೋಡಿ ರೆಡಿ ಮಾಡ್ತೇನೆ. ಮೊದ್ಲು ಒಂದಿಷ್ಟನ್ನು ನಾನು ಡಬ್ಬಲ್ ಹಾಕಿ ಇಟ್ಕೋತೀನಿ. ಮೊದ್ಲು ನೋಡಿ ಎಷ್ಟಾಯ್ತು. ಇದು 2 ದಿನಕ್ಕೆ 2 ಸಲ ಬರುತ್ತೆ. ಓಕೆನಾ? ಇಂಥ ಪ್ಲಾಸ್ಟಿಕ್ ಡಬ್ಬಲ್ಲಿ ಅಥವಾ ಗಾಜಿನ ಡಬ್ಬಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬಹುದು. ನೀವು ತುಂಬಾ ಅಂದ್ರೆ ಇನ್ನೂ ಜಾಸ್ತಿ ಮಾಡ್ಕೋಬಹುದು. ಒಂದು ಡಬ್ಬ ತುಂಬಾ ಆಗುವಷ್ಟು ಕೂಡ ನೀವು ಮಾಡಿ ಇಟ್ಕೋಬಹುದು. ಆವಾಗ ನಿಮ್ಗೆ ಯಾವಾಗ ಬೇಕು ಅಂದಾಗ ನೀವು ಸಿರಮ್ ಅನ್ನ ಮಾಡ್ಕೋಬಹುದು. ಓಕೆನಾ? ಈಗ ನಾನು ಸಿರಮ್ ಮಾಡಿ ತೋರಿಸ್ತೇನೆ. ಒಂದು ಬೌಲ್ ತಗೋಬೇಕು, ಚೆನ್ನಾಗಿರೋ ಬೌಲು. ಇದಕ್ಕೆ ನಾನು ಈ ಪೌಡರ್ ಅನ್ನ ಹಾಕ್ತೇನೆ. 1 ಸ್ಪೂನ್ ಸಾಕು ನನ್ನ ಹೇರಿಗೆ. ಓಕೆನಾ? ಹಾಗೆ ಲಿಂಬು ರಸ, 1 ಲಿಂಬು ಅನ್ನ ಹಾಕ್ಬೇಕಾಗತ್ತೆ. ಒಂದು 2 ಸ್ಪೂನ್ 2.5 ಸ್ಪೂನ್ ಲಿಂಬು ರಸ ಸಿಗತ್ತೆ. ಹಾಗೆ ನೀರನ್ನ ಹಾಕಿ ಸಿರಮ್ ಅನ್ನ ರೆಡಿ ಮಾಡಬೇಕು. ಇದು ತುಂಬಾ ದಪ್ಪ ಆಗಬಾರ್ದು. ಓಕೆನಾ? ದಪ್ಪ ಆದ್ರೆ ಅದು ಪ್ಯಾಕ್ ರೀತಿ ಆಗುತ್ತೆ. ಪ್ಯಾಕ್ ಆಗ್ಲೇಬಾರ್ದು. ಇದು ಒಂದ್ ರೀತಿ ಸಿರಮ್ ಆಗ್ಬೇಕು. ಇದಕ್ಕೆ ನೀವು ಬೇಕಂದ್ರೆ ಆಯಿಲ್ ಹಾಕೋಬಹುದು, ಇಲ್ಲ ಅಂದ್ರೆ ಇಲ್ಲ. ನೀವು ತಲೆಗೆ ಆಯಿಲ್ ಹಾಕಿದ್ದೀರಿ ಅಂದ್ರೆ ಇದಕ್ಕೆ ಆಯಿಲ್ ಹಾಕೋದ್ ಬೇಡ. ಒಂದೊಮ್ಮೆ ತಲೆಗೆ ನೀವು ಆಯಿಲ್ ಹಾಕಿಲ್ಲ ಅಂದ್ರೆ ಇದಕ್ಕೊಂದು 1/2 ಸ್ಪೂನು 1 ಸ್ಪೂನು ಆಯಿಲ್ ಅನ್ನ ಹಾಕೋಬಹುದು. ಹಾಕಿದಾಗ ಇನ್ನೂ ತುಂಬಾ ಚೆನ್ನಾಗಿ ಇದು ಸಿರಮ್ ರೆಡಿ ಆಗತ್ತೆ. ನೋಡಿ ಯಾವ ರೀತಿ ಸಿರಮ್ ಈ ರೀತಿ ಇರ್ಬೇಕು. ಓಕೆನಾ? ದಪ್ಪನೂ ಅಲ್ಲ, ತೆಳ್ಳಗೂ ಅಲ್ಲ. ಈ ರೀತಿ ನಾವು ಕೈಯಲ್ಲಿ ಹಿಡಿದಾಗ ಅದ್ರದ್ದು ಆ ಜ್ಯೂಸ್ ಎಲ್ಲ ನಮ್ಮ ಕೈಯಲ್ಲಿ ಬರ್ಬೇಕು, ಹೀಗೆ ಇಳಿದು ಹೋಗ್ಬೇಕು. ಆ ರೀತಿ ರೆಡಿ ಆಗ್ಬೇಕು. ಇದು 1 ಅವರ್ ಬಿಟ್ಟು ನಾವು ತಲೆಗೆ ಅಪ್ಲೈ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿ ನೀರಲ್ಲಿ ನೆಂದು ಒಂದ್ ರೀತಿ ಜಲ್ಲ ರೀತಿ ಆಗಿರುತ್ತೆ. ಅದು ಸಿರಮ್ ಆಗಿ ಇರುತ್ತೆ. ಓಕೆನಾ? ಈ ರೀತಿ ನಾವು ತಲೆಗೆ ಹಚ್ಕೋಬೇಕು. ಅಂದ್ರೆ ಈ ತಲೆ ಕೂದ್ಲಿಗಲ್ಲ ಇದು ಹಚ್ಚೋದು, ಆ ಕೂದಲಿನ ಸ್ಕಿನ್ ಇರುತ್ತೆ ನೋಡಿ, ಆ ಭಾಗಕ್ಕೆ ತುಂಬಾ ಚೆನ್ನಾಗಿ ಹಚ್ಕೋಬೇಕು. ಗಡಿಬಿಡಿಯಲ್ಲಿ ಹಚ್ಚಬಾರ್ದು. ಸ್ವಲ್ಪ ನಿಧಾನವಾಗಿ ಎಲ್ಲ ಕಡೆ ತಾಗುವ ಹಾಗೆ ಹಚ್ಕೋಬೇಕು. ನೋಡಿ ಈ ರೀತಿ ಸ್ವಲ್ಪ ಎಣ್ಣೆ ಹಾಕಿದ್ರು ತುಂಬಾ ಚೆನ್ನಾಗಿ ಎಳ್ಕೊಳತ್ತೆ ಸ್ಕಿನ್. ಅದಕ್ಕೆ ನಾನು ಹೇಳಿರೋದು, ನೀವು ಮೊದ್ಲೇ ತಲೆಗೆ ಎಣ್ಣೆ ಹಾಕಿರ್ಬಹುದು, ಇಲ್ಲ ಅಂದ್ರೆ ಕ್ರೀಮಿಗೆ ಎಣ್ಣೆನ ಹಾಕೊಳ್ಳಿ. ಓಕೆನಾ? ಈ ರೀತಿ ಪೂರ್ತಿ ಹಚ್ಕೊಂಡು ತಲೆ ಕೂದಲಿನ ತುದಿ ತನಕ ನೀವು ಹಚ್ಕೊಳ್ಳಿ. ಓಕೆನಾ?
ನೋಡೋಣ ಹೇಗಾಗಿದೆ ನೋಡಿದ್ರಲ್ಲ ಅಂತ. ಫ್ರೆಂಡ್ಸ್, ಎಷ್ಟು ನಂತರ ನಾವು ಸ್ನಾನ ಮಾಡಿದ್ರೆ ಆಯ್ತು. ಇರತ್ತೆ. ಯಾವುದು ಈ ಎಲೆ ಎಲ್ಲ ನಾವು ಬೆಳೆಸ್ಕೋಬಹುದು, ಪಾಟಲ್ಲೂ ನೀವು ಬೆಳೆಸ್ಕೋಬಹುದು, ನಿಮ್ಮ ಮನೆ ಪಕ್ಕದಲ್ಲಿ ಒಂದು ಚೀಲದಲ್ಲಿ ಮಣ್ಣು ಹಾಕಿ ಕೂಡ ನೀವು ಬೆಳೆಸ್ಕೋಬಹುದು. ತುಂಬಾನೇ ಈಸಿ ಇದೆ ಅಲ್ವಾ. ಒಂದು ಸ್ವಲ್ಪ ನಾವು ಬೆಳೆಸ್ಕೊಂಡ್ರೆ ವಾರ ವಾರ ತೆಗೆದು, ಅಥವಾ 1 ತಿಂಗಳಿಗೆ 2 ತಿಂಗಳಿಗಾದರೂ ಸ್ವಲ್ಪ ತೆಗೆದು ನಾವು ಸ್ವಲ್ಪ ಈ ರೀತಿ ನಾವು ರೆಡಿ ಮಾಡಿ ಪೌಡ್ರನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ನಾವು ಹೀಗೆ ಸಿರಮನ್ನು ಮಾಡಿ ಹಚ್ಕೋಬೇಕು. 1 ಅವರ್ ಬಿಟ್ಟು ತೊಳ್ಕೋಬೇಕು. ನಂತರ ನೋಡಿ ಈ ರೀತಿ ಹೇರ್ ಆಗತ್ತೆ ನೋಡಿ. ನಾನು ನಿಮಗೆ ತೋರಿಸ್ತೇನೆ ಯಾವ ರೀತಿ ಅಂತ, ಯಾವ ರೀತಿ ಹೊಳೆಯತ್ತೆ ಅಂತ ನೋಡಿ. ಓಕೆನಾ, ನೋಡಿ ಯಾವ ರೀತಿ ಹೊಳೆಯುತ್ತೆ. ಒಂದು ರೀತಿ ಶೈನಿಂಗ್ ಆಗಿ, ಒಂದು ರೀತಿ ಸ್ಮೂತ್ ಆಗಿ ಸಾಫ್ಟ್ ಆದ ಕೂದಲು ರೆಡಿ ಆಗುತ್ತೆ. ಓಕೆನಾ, ಇದಕ್ಕೆ ನಾನು ಶಾಂಪೂ ನೀವು ಯಾವುದೇ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ನೋಡಿ, ಯಾವುದು ರೂಢಿಯಲ್ಲಿದೆ ಆ ಶಾಂಪೂವನ್ನು ಹಾಕಿ, ಇಲ್ಲಾಂದರೆ ಸೋಪ್ ಹಾಕಿ, ಇಲ್ಲಾಂದರೆ ಸಿಕ್ಕಾಕಾಯಿ ಅಂಟ್ಲಕಾಯಿ ಬರುತ್ತೆ ನೋಡಿ, ಅದನ್ನು ತಂದಿಟ್ಕೊಳ್ಳಿ. ಅದನ್ನು ಕೂಡ ಹಾಕಿ ತೊಳ್ಕೊಳ್ಳಿ. ನಂತರ ಸ್ವಲ್ಪ ಆಯಿಲ್ ಹಾಕಿ 1 ಅವರ್ 2 ಅವರ್ ಬಿಟ್ಟು ಸ್ವಲ್ಪ ಆಯಿಲ್ ಹಾಕಿ ಹಚ್ಕೊಂಡ್ರೂ ಕೂಡ ಅದೆಲ್ಲ ನಮ್ದು ಈ ಸ್ಕಿನ್ ಎಲ್ಲ ಕುಡ್ಕೊಬಿಡತ್ತೆ, ಡ್ರೈ ಆಗಿಬಿಡತ್ತೆ, ಎಣ್ಣೆ ಆಗಲ್ಲ. ಒಂದು ಸ್ವಲ್ಪ ಹಾಕೋಬೇಕು. ಅದು ಹಾಕೊಳ್ಳೋ ರೀತಿಯೇ ಇದೆ. ಸ್ವಲ್ಪ ಹಾಕೊಂಡು ಹೀಗೆ ನಮ್ಮದು ಸ್ಕಿನ್ನಿಗೆ ಅಷ್ಟೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೇಲ್ಗಡೆ ಹೀಗೆ ಮಾಡಿಕೊಂಡ್ರೆ ಅಷ್ಟೇನು ಎಣ್ಣೆ ಆಗಲ್ಲ. ನಾನು ಕೂಡ ಸ್ವಲ್ಪ ಎಣ್ಣೆ ಹಾಕಿದೆ ನೋಡಿ, ಗೊತ್ತಾಗಲ್ಲ ಅಲ್ವಾ, ಆದರೂ ತುಂಬ ಚೆನ್ನಾಗಿದೆ ಅಲ್ವಾ, ಎಷ್ಟು ಚೆನ್ನಾಗಿದೆ ಕೂದಲು. ನೀವು ಇದೇ ರೀತಿ ವಾರಕ್ಕೊಮ್ಮೆ ಈ ರೀತಿ ಮಾಡಿ. ತುಂಬಾ ವಿಡಿಯೋಸ್ ಇದೆ ನಿಮಗೆ ಹೇರ್ ಬಗ್ಗೆ, ಹೇರ್ ಗ್ರೋತ್ ಆಗಲಿಕ್ಕೆ ಆಯಿಲ್ ಇದೆ, ಹಾಗೆ ಈ ರೀತಿ ಸಿರಮ್ ಇದೆ, ಹೇರ್ ಪ್ಯಾಕ್ ಇದೆ, ತುಂಬ ವಿಡಿಯೋಸು ಇದೆ. ನಾನು ನಿಮಗೆ ನನಗೆ ಗೊತ್ತಿರೋದನ್ನು ನಿಮಗೆ ಶೇರ್ ಮಾಡ್ಕೊತೀನಿ. ಓಕೆನಾ, ನಾನು ಕೂಡ ಇದನ್ನೇ ಫಾಲೋ ಮಾಡೋದ್ರಿಂದ ನಿಮ್ಗೆ ಹೇಳ್ತಾ ಇದ್ದೇನೆ. ಹಾಗೆ ಸ್ಕಿನ್ ಬಗ್ಗೂ ಕೂಡ ನಿಮಗೂ ವಿಡಿಯೋ ಬೇಕು ಅಂದರೆ, ಯಾವುದಾದ್ರೂ ಒಂದು ಸ್ಕಿನ್ ಬಗ್ಗೆ ಏನಾದರೂ ಬೇಕು ಅಂದರೆ ನನಗೆ ಗೊತ್ತಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ನಾನು ಕೂಡ ಸ್ಕಿನ್ನನ್ನು ಹೋಮ್ ಮೇಡ್ ಸ್ಕಿನ್ ಕ್ರೀಮು ಮಾಡ್ಕೋತೀನಲ್ವ, ಅದೆಲ್ಲ ಹಚ್ತಾ ಇರ್ತೇನಲ್ವ. ನೋಡಿ ನನ್ನ ಸ್ಕಿನ್ನು ಕೂಡ ಯಾವ ರೀತಿ ಆಗಿದೆ ಅಂದ್ಕೊಂಡು, ತುಂಬಾ ಸಾಫ್ಟಾಗಿ ಆಗತ್ತೆ. ಹಾಗೆ ನೀವು ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮಗೇನಾದರೂ ಸ್ಕಿನ್ ಬಗ್ಗೆ, ಹೇರ್ ಬಗ್ಗೆ ಏನಾದರೂ ಒಂದು ಟಿಪ್ಸ್ ಬೇಕಂದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ತೀನಿ. ಓಕೆನಾ, ಸಾಧ್ಯ ಆದರೆ ವಿಡಿಯೋ ಮಾಡ್ತೀನಿ. ಸಪೋರ್ಟ್ ಮಾಡಿ ನನಗೆ, ನನ್ನ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.